ಕೇಸಲ್ಲಿ ಈಗ ಒಬ್ಬರು ವಶಕ್ಕೆ ತಗೊಂಡಿದ್ದಾರಂತೆ. ನಾವು ನಿನ್ನೆ ದಿನ ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಈಗ 2 ಸಾವು ಆಗಿದ್ವು, ರುದ್ರೇಶಿ ಮತ್ತು ಹರೀಶ್ ಅಂತ ಹೇಳ್ಬಿಟ್ಟು. ಹರೀಶ್ ಆದಂಥ ನಮ್ಮ ಅಳಿಯನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಕುಮಾರ ಅನ್ನೋರ ಮೇಲೆ ನಾವು ಮತ್ತು ಇತರವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ. ಪೊಲೀಸ್ ಇಲಾಖೆಯವ್ರಿಗೆ ನಾನು ಒಂದು ಕೇಳ್ಕೊಳೋದಿಷ್ಟೇ, 24 ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಏನು ಖತರ್ನಾಯಕ ಕುಮಾರ್ ಅಂತ ಏನಿದಲ್ಲ ಅವನ್ನೂ ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ನಮ್ಮ ನೋವನ್ನು ಆಲಿಸಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಣ್ಣಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಉಪವಿಭಾಗಾಧಿಕಾರಿಗಳಂಥ DYSP ಬಸವರಾಜ್ ನಾಯ್ಕ್ ಮತ್ತು SP ಆದಂಥ ಉಮಾ ಪ್ರಶಾಂತ್ ಇವರೆಲ್ಲರೂ ಸೇರಿ ಒಂದು ತಂಡವನ್ನು ಮಾಡಿ ನಮ್ಮ ನೋವನ್ನು ಆಲಿಸಿ ಆ ಹುಡುಗಿಯನ್ನು ಬಂಧಿಸಿದ್ದಾರೆ. ಮತ್ತು ನಮಗೆ ಇನ್ನೂ ನ್ಯಾಯ ಸಿಗಬೇಕು ಅಂದರೆ ಆ ಹುಡುಗ ಆದಂಥ ಕುಮಾರ ಮತ್ತು ಇತರೆ ಯಾರ್ಯಾರು ಭಾಗಿಯಾದರೆ ಅವ್ರನ್ನೂ ಕೂಡ ಬಂಧನವನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಇವತ್ತು ಇವರು ಹುಲಿಕಟ್ಟೆಯಲ್ಲಿ ಇದರಂಥ ಮಾಹಿತಿ ಬಂದಿತ್ತು. ಇವ್ರದ್ದಾದಂಥ ಒಂದು ಪೊಲೀಸ್ ಇಲಾಖೆ ತಂಡ ಹುಲಿಕಟ್ಟಿಗೆ ಹೋಯಿತು. ಅದಾದ ನಂತರದಲ್ಲಿ ಮತ್ತೆ ಇನ್ನೊಂದು ನಂಬರನ್ನು ಟ್ರ್ಯಾಕ್ ಮಾಡಿ ಎಲೆಬೇತೂರಲ್ಲಿ ಈ ಮಹಿಳೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಸಂಬಂಧಿಕರ ಮನೆಯಲ್ಲೇ ಇದ್ಲು, ಒಟ್ಟು ಎಲೆಬೇತೂರಲ್ಲಿ ಆ ಹುಡುಗಿನೂ ಅರೆಸ್ಟ್ ಮಾಡಿದ್ದಾರೆ. ಈಗ ಡೆತ್ ನೋಟಲ್ಲಿ ಇದೆಲ್ಲ ಅದೇ ರೀತಿ ಶಿಕ್ಷೆ ಆಗಬೇಕಂತ ಅವ್ರು ಒತ್ತಾಯ ಮಾಡ್ತಾರೆ. ಏನು ಡೆತ್ ನೋಟಲ್ಲಿ ಏನೋ ಹೆಸರನ್ನು ಬರೆದಿದ್ದಾರೆ ಅವರೆಲ್ಲರಿಗೂ. ಯಾಕಂದರೆ ಇಂಥ ಯುವಕರಿಗೆ ಮೋಸ ಆಗಬಾರ್ದು. ಪದೇ ಪದೇ ಈ ಮಹಿಳೆಯರು ಒಳ್ಳೆಯರು ಅಂತೇಳಿ ಇಂಥ ಯುವಕರು ಬಲಿ ಆಗ್ತಿದ್ದಾರೆ. ಈ ಡೆತ್ ನೋಟಲ್ಲಿ ಏನು ಬರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು. ಇನ್ನು ಯಾವುದೇ ಯುವಕರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅಂತ ನಾನು ಒತ್ತಾಯ ಇದೆ.